ಶೇರ್ ಮಾರ್ಕೆಟಲ್ಲಿ ಸಕ್ಸಸ್ ಆಗೋದಕ್ಕೆ ಎರಡು ಮುಖ್ಯವಾದ ವಿಷಯ. ಒಂದು ಬಂದು ನಾಲೆಜ್, ಇನ್ನೊಂದು ಬಂದು ನೋಡಿದ್ರೆ ಸೈಕಾಲಜಿ. ನಾಲೆಜ್ ಬಗ್ಗೆ ನಾವು ತುಂಬ ವಿಷಯಗಳು ಹಾಕಿದ್ದೀವಿ. ಈ ಸೈಕಾಲಜಿ ಬಗ್ಗೆ ತುಂಬ ವಿಡಿಯೋ ಹಾಕಿದ್ರು ನೋಡಿದ್ರೆ ಸೈಕಾಲಜಿ ಒಂದೊಂದು ಪರ್ಸನ್ಗೂ ಡಿಫರ್ ಆಗುತ್ತೆ. ಆ ಥರ ಸೈಕಾಲಜಿಲಿ ಮುಖ್ಯವಾದ ವಿಷಯ ಏನು ಅಂತ ನೋಡಿದ್ರೆ ಪೇಷನ್ಸ್ ಹೇಗೆ ತರಬೇಕು ಅಂತಲೇ ಈ ವಿಡಿಯೋ ನಾವು ನೋಡ್ತೀವಿ. ಸೊ ದಿಸ್ ಇಸ್ ದೀಪಕ್ ಕುಮಾರ್, ಕೋ ಫೌಂಡರ್ ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ನಾವು ಮುಂಚೆನೇ ಹೇಳಿರೋ ಥರ ಸೈಕಾಲಜಿ ತುಂಬ ಇಂಪಾರ್ಟೆಂಟ್. ಅದೇ ಥರ ಸೈಕಾಲಜಿ ಕೆಳಗೆ ಬರೋದು ಏನು ಅಂದರೆ ಪೇಷನ್ಸ್. ಅದೇನು ಅಂದರೆ ಮಾರ್ಕೆಟಲ್ಲಿ ಒಂದು ಮುಖ್ಯವಾದ ವಿಷಯ ಏನು ಅಂದರೆ ಪೇಷನ್ಸ್. ಸೊ ಅದಕ್ಕೆ ವ್ಯಾರೆನ್ ಬಫೆ ಏನು ಹೇಳ್ತಾರೆ ಅಂದರೆ, ಶೇರ್ ಮಾರ್ಕೆಟ್ ಏನು ಅಂದರೆ ತಾಳ್ಮೆ ಇಲ್ಲದೇ ಇರೋ ಹತ್ರ ದುಡ್ಡು ತೊಗೊಂಡು ತಾಳ್ಮೆ ಇರೋರ ಹತ್ರ ಕೊಡೋದೇ ಈ ಶೇರ್ ಮಾರ್ಕೆಟ್. ಅದಕ್ಕೆ ಈ ಶೇರ್ ಮಾರ್ಕೆಟಲ್ಲಿ ಸಕ್ಸಸ್ ನೋಡಬೇಕು ಅಂದ್ಕೊಂಡ್ರೆ ತಾಳ್ಮೆನೂ ಒಂದು ಮುಖ್ಯವಾದ ವಿಷಯ. ಸೈಕಾಲಜಿಲಿ ಅದು ಬರುತ್ತೆ. ಅದಕ್ಕೆ ವಿಡಿಯೋಲಿ ಬಂದು ಹೇಗೆ ತಾಳ್ಮೆನ ತರೋದು, ಯಾಕೆ ನಮಗೆ ಆ ತಾಳ್ಮೆ ಇಲ್ಲ, ಅದನ್ನ ನೋಡಿ ಹೇಗೆ ತರೋದು ಅಂತಲೇ ನೋಡೋಣ. ಫಸ್ಟು ಯಾವುದರಿಂದ ನಮಗೆ ತಾಳ್ಮೆ ಇರೋದಿಲ್ಲ? ಗ್ರೀಡ್, ಅತಿ ಆಸೆ. ಎಲ್ಲರೂ ಯಾವಾಗಲೂ ಏನು ಹೇಳ್ತಾರೆ? ಅತಿ ಆಸೆಯಿಂದಾನೇ ನಮಗೇನಾಗತ್ತೆ, ತಾಳ್ಮೆ ಬರೋದಿಲ್ಲ. ಈ ಸ್ಟೋರಿ ಬಂದು ನಮಗೆ ಚಿಕ್ಕ ವಯಸ್ಸಲ್ಲಿ ನಮಗೆ ಹೇಳಿರ್ತಾರೆ. ಇದ್ರೇನೋ ನಾನು ಇನ್ನೊಂದ್ಸತಿ ಹೇಳ್ತೀನಿ. ಒಂದು ಬಾತ್ಕೋಳಿ ಕತೆ ಕೇಳಿರ್ತೀರಾ? ಚಿನ್ನದ ಮೊಟ್ಟೆ ದಿನ ಇಡತ್ತೆ. ಅದೇನು ಮಾಡುತ್ತೆ ಅಂದರೆ ಅದು ದಿನ ಹಾಕ್ತಾ ಇರತ್ತೆ. ಅವ್ರು ಅದನ್ನ ಪ್ರಾಫಿಟ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಒಂದು ದಿವಸ ಏನು ಯೋಚನೆ ಮಾಡ್ತಾರೆ ಅಂದರೆ, ಒಂದೊಂದಾಗಿ ಹಾಕ್ತಾ ಇದೆಯಲ್ಲ, ಪೂರ್ತಿಯಾಗಿ ಕಟ್ ಮಾಡಿ ತಗೊಳ್ಳೋಣ ಅಂತ ಕಟ್ ಮಾಡಿ ನೋಡ್ತಾರೆ. ಒಳಗೆ ಏನೂ ಇರಲ್ಲ. ಯಾಕೆಂದರೆ ಅತಿ ಆಸೆ ಗತಿಕೇಡು. ಡೈಲಿ ಏನು ಮಾಡಿರ್ಬೋದಾಗಿತ್ತು, ಒಂದೊಂದು ಚಿನ್ನದ ಮೊಟ್ಟೆನೂ ಅದು ಕೊಡೋವಾಗ ಅದನ್ನ ತಗೊಂಡು ಅದನ್ನ ಮಾರ್ಬೋದಾಗಿತ್ತು. ಆದರೆ ಅವ್ರು ಏನು ಮಾಡಿದ್ರು, ಒಂದೇ ದಿವಸದಲ್ಲಿ ಪ್ರಾಫಿಟ್ ಮಾಡಬೇಕು, ಒಂದೇ ದಿವಸದಲ್ಲಿ ಕೋಟ್ಯಾಧಿಪತಿ ಆಗಬೇಕು ಅಂತ ಅವ್ರು ಏನು ಮಾಡಿದ್ರು, ಕಟ್ ಮಾಡಿ ನೋಡಿದ್ರು ಒಳಗೆ ಏನಿಲ್ಲ. ಅದೇ ನಾವೇನು ಹೇಳ್ತಾರೆ, ಅತಿ ಆಸೆ ಅಂತ ಹೇಳ್ತಾರೆ. ಇದನ್ನ ನಾವೇನು ಮಾಡಿ ನೋಡೋಣ, ಬ್ರೇಕ್ ಮಾಡಿ ನೋಡೋಣ ಹೇಗೆ ಅತಿ ಆಸೆ ಬಂತು ಅಂತ. ಇವಾಗ ಅವ್ರು ಏನು ಅಂದರೆ, ಅವ್ರು ಫಸ್ಟ್ ಯೋಚನೆ ಮಾಡಿ ನೋಡಿ. ಫಸ್ಟ್ ಆ ಚಿನ್ನದ ಮೊಟ್ಟೆ ಬರೋವಾಗ ಅವ್ರು ಯೋಚನೆ ಕೂಡ ಮಾಡಿರಲ್ಲ, ಈ ಥರ ಈ ಬಾತ್ಕೋಳಿ ಬಂದು ಚಿನ್ನದ ಮೊಟ್ಟೆ ಕೊಡತ್ತೆ ಅಂತ ಯೋಚನೆ ಮಾಡಿರಲ್ಲ. ಯೋಚನೆ ಮಾಡದೆ ಒಂದು ವಿಷಯ ಸಿಕ್ತು. ಯೋಚನೆ ಮಾಡಿದಾಗ ಒಂದು ವಿಷಯ ಸಿಕ್ಕಿದಾಗ ಅದ್ರ ವ್ಯಾಲ್ಯೂ ನಮಗೆ ತುಂಬ ಜಾಸ್ತಿ ಆಗುತ್ತೆ. ನಾವು ಯೋಚನೆ ಕೂಡ ಮಾಡಿರಲ್ಲ, ಒಂದು ಬಾತ್ಕೋಳಿ ಚಿನ್ನದ ಮೊಟ್ಟೆ ಹಾಕತ್ತಂತ ಯೋಚನೆ ಕೂಡ ಮಾಡಿರಲ್ಲ. ಯೋಚನೆ ಮಾಡದೆ ನಮ್ಗೊಂದು ದಿಢೀರ್ ಅಂತ ಸಿಗೋವಾಗ ಅದ್ರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅದೇ ವಿಷಯ ಡೈಲಿ ಕಂಟಿನ್ಯೂ ಆಗ್ತಾ ಏನಾಗುತ್ತೆ ಅಂದರೆ, ಆ ವ್ಯಾಲ್ಯೂ ಜಾಸ್ತಿ ಇರೋವಂಥ ಒಂದು ವಿಷಯ ನಮಗೆ ಇವಾಗ ಏನಾಯಿತು ಅಂದರೆ, ಅದು ವ್ಯಾಲ್ಯೂ ಕಮ್ಮಿಯಾಗಿ ಅದೊಂದು ಸಾಧಾರಣವಾದ ವಸ್ತುವಾಗಿ ಬದಲಾಗೋಯ್ತು. ಫಸ್ಟ್ ನಾವು ಒಂದು ವಿಷಯ ಆಶ್ಚರ್ಯವಾಗಿ ನೋಡಿದ ವಿಷಯ ಇವಾಗ ಏನಾಯಿತು, ಅದು ಅಭ್ಯಾಸ ಆಗೋಯ್ತು. ಇದೇ ಅಲ್ವಾ ಅಂತ ಆಗೋಯ್ತು. ಕೊನೆಯಲ್ಲಿ ಏನಾಯಿತು ಅಂದರೆ, ಅದು ಅಭ್ಯಾಸ ಆಗಿ ಅದರ ವ್ಯಾಲ್ಯೂನೇ ಕಮ್ಮಿಯಾಗಿ ಡೈಲಿ ಸಂಪಾದನೆ ಮಾಡೋದು ಬಿಟ್ಟು ಆ ದುಡ್ಡು ಸಾಕಾಗದೆ ಒಂದೇ ಸಲ ಸಂಪಾದನೆ ಮಾಡೋಣ, ನನಗಿಂತ ದೊಡ್ಡವರಿದ್ದಾರೆ, ನಾನು ಅವ್ರ ಥರನೇ ಸಂಪಾದನೆ ಮಾಡೋಣ ಅಂತ ಯೋಚನೆ ಮಾಡಿ ಕಟ್ ಮಾಡಿ ನೋಡಿದ್ರು ಒಳಗೆ ನೋಡೋವಾಗ ಏನೂ ಇರಲಿಲ್ಲ. ಅದೇ ಥರ ಮಾರ್ಕೆಟ್ ಅಂತ ಬರುವಾಗ ನಾವು ಎದುರು ನೋಡದೆ ಪ್ರಾಫಿಟ್ ಬಂತು ಅಂತ ಇಟ್ಕೊಳ್ಳಿ, ಅದಕ್ಕೆ ಕಮ್ಮಿಯಾಗಿ ಬಂದಿದ್ರು ನಮ್ಗೆ ಅದ್ರ ವ್ಯಾಲ್ಯೂ ತುಂಬ ಜಾಸ್ತಿ. ಬರೀ ಒಂದು 300 ರೂಪಾಯಿ, ಬರೀ ಒಂದು 500 ರೂಪಾಯಿ ಬಂದಿದ್ರು ಕೂಡ ಅದ್ರ ವ್ಯಾಲ್ಯೂ ನಮಗೇನಾಗಿರುತ್ತೆ, ತುಂಬ ಜಾಸ್ತಿ ಆಗಿರುತ್ತೆ. ಅದೇ ನಮಗೆ ಏನಾಗುತ್ತೆ, ಶೇರ್ ಮಾರ್ಕೆಟಲ್ಲಿ ಇದ್ದು ಅದ್ರ ವ್ಯಾಲ್ಯೂ, ಆ 500 ರೂಪಾಯಿದು ವ್ಯಾಲ್ಯೂ ಏನಾಗಿರುತ್ತೆ, ಕಮ್ಮಿ ಆಗಿರುತ್ತೆ. ಇವಾಗ ನಾನು ಪ್ರಾಫಿಟ್ ಮಾಡಿದ್ರೆ 10,000 ರೂಪಾಯಿ ಮಾಡಬೇಕು, 1 ಲಕ್ಷ ಮಾತ್ರ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡೋದು, ಇರೋ ದುಡ್ಡನ್ನೆಲ್ಲ ಅದ್ರಲ್ಲಿ ಸುರಿಯೋದು, ಹೊಟ್ಟೆ ಕುಯ್ದು ನೋಡೋದು, ಒಳಗೆ ನೋಡಿದ್ರೆ ಏನಿರಲ್ಲ. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ತುಂಬ ಜನ ಏನು ಮಾಡ್ತಾರೆ ಅಂದರೆ, ಈ ಗ್ರೀಡಿನೆಸ್ ಇಂದಾನೆ ಈ ಲೆವರೇಜ್ ತಗೊಳ್ಳೋದು, ಈ ಜಾಸ್ತಿ ಲಾಟ್ಸ್ ತಗೊಳ್ಳೋದು, ಈ ಸಮಸ್ಯೆ ಇದರಿಂದಾನೇ ಬರೋದು. ಬ್ರೋಕರು ಅದನ್ನು ಅವ್ರ ಫೇವರಾಗಿ ಯೂಸ್ ಮಾಡ್ಕೊತಾರೆ. ಏನಂದರೆ, ನಿಮಗೆ ಇಂಪ್ರೆಸ್ ಮಾಡಬೇಕು ಅಂತ ಜಾಸ್ತಿ ಲೆವರೇಜ್, ಜಾಸ್ತಿ ಲಾಟ್ಸ್ ಕೊಟ್ಟು ನಿಮ್ಮನ್ನು ಎಂಟೈಸ್ ಮಾಡಿ ನಿಮ್ಮನ್ನು ಎಳ್ಕೊಳ್ಳೋಕ್ಕೆ ಈ ವಿಷಯಗಳನ್ನೆಲ್ಲ ಕೊಟ್ಟು, ಅವಾಗಲೇ ಅವ್ರು ಏನು ಮಾಡ್ತಾರೆ ಅಂದರೆ ಯೋಚನೆ ಮಾಡ್ತಾರೆ, ಇವ್ರ ಹತ್ರ ಹೋದರೆ ಕಮ್ಮಿಯಾಗಿ ಪ್ರಾಫಿಟ್ ಮಾಡ್ಬೋದು, ಅವಾಗ ಇವ್ರ ಹತ್ರ ಹೋದರೆ ತುಂಬ ಪ್ರಾಫಿಟ್ ಮಾಡ್ಬೋದು ಅಂತ ಏನು ಮಾಡ್ತಾರೆ, ಅವ್ರ ಹತ್ರ ಹೋಗಿ ಕೊನೆಯಲ್ಲಿ ಮುಖ್ಯವಾಗಿ ನೋಡಬೇಕಾಗಿರೋ ವಿಷಯ ಏನು ಅಂದರೆ, ಪ್ರಾಫಿಟ್ ಮಾಡ್ಬೋದು ಕರೆಕ್ಟೇ, ಆದರೆ ಪ್ರಾಫಿಟ್ ಮಾಡೋದಕ್ಕೆ ಅದಕ್ಕೆ ಅಂತ ಸ್ಟೆಪ್ಸ್ ಇದೆ, ಬೇಕಾಗಿರೋ ನಾಲೆಜ್ ಇದೆ. ಅದನ್ನ ನಾವು ಆಮೇಲೆ ನೋಡೋಣ. ಫಸ್ಟ್ ವಿಷಯ ಏನು ಅಂದರೆ ಗ್ರೀಡಿನೆಸ್ ಇಂದಾನೆ ನಮಗೆ ಸಮಸ್ಯೆ ಎಲ್ಲ ಬರುತ್ತೆ. ಇದು ಫಸ್ಟ್ ವಿಷಯ. ಸೆಕೆಂಡ್ ವಿಷಯ ಏನು ಅಂತ ನೋಡಿದ್ರೆ ಓವರ್ ಕಾನ್ಫಿಡೆನ್ಸ್. ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ, ನಾನು ಮುಂಚೆನೇ ಹೇಳಿತಾರ, ಅಭ್ಯಾಸ ಆಗಿ ಫಸ್ಟ್ ಒಂದು ವಿಷಯ ನೋಡುವಾಗ ಅದರ ವ್ಯಾಲ್ಯೂ ತುಂಬ ಜಾಸ್ತಿ ಇರುತ್ತೆ. ಹೋಗ್ತಾ ಅದ್ರ ವ್ಯಾಲ್ಯೂ ಕಮ್ಮಿ ಆಗೋದಲ್ಲದೆ ನಮಗೇನಾಗತ್ತೆ ಅಂದರೆ, ನಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಇಷ್ಟು ದಿವಸ ನಾವು ಪ್ರಾಫಿಟ್ ಮಾಡಿದ್ದೀವಿ, ಪ್ರಾಫಿಟ್ ಮಾಡ್ತಾ ನಮಗೇನು ಅನ್ಸುತ್ತೆ ಅಂದರೆ ನಾನೇ ಮಾರ್ಕೆಟ್. ಕೊನೆಗೆ ಏನಾಯಿತು, ನಾನೇ ಮಾರ್ಕೆಟ್. ಓವರ್ ಕಾನ್ಫಿಡೆನ್ಸ್. ಆ ಓವರ್ ಕಾನ್ಫಿಡೆನ್ಸಿಂದ ನಾವೇನು ಮಾಡ್ತೀವಿ ಅಂದರೆ ಮಾರ್ಕೆಟ್ ಹತ್ರ ಹೋಗಿ ಜಗಳ ಆಡೋಕ್ಕೆ ಶುರು ಮಾಡ್ತೀವಿ. ತುಂಬ ಜನ ಇದ್ದಾರೆ, ಲಾಸ್ ಮಾಡಿದ್ರೆ ಸಾಕು ಮಾರ್ಕೆಟ್ ಹತ್ರ ಹೋಗಿ ಏನು ಮಾಡ್ತಾರೆ, ಜಗಳ ಮಾಡೋಕ್ಕೆ ಶುರು ಮಾಡ್ತಾರೆ. ಇವತ್ತು ನಾನಾ ಅಂತ ನೋಡ್ಬಿಡೋಣ, ಲಾಸ್ ಆದರೆ ಪೂರ್ತಿ ಲಾಸ್ ಆಗಲಿ,
ಪ್ರಾಫಿಟ್ ಬಂದ್ರೆ ನನಗೆ ಇಷ್ಟು ಬರಬೇಕು, ಹೊಡೆದ್ರೆ 6 ಇಲ್ಲ ಡಕ್ಔಟ್ ಅಂತ ಮಾರ್ಕೆಟ್ ಹತ್ರ ಹೋಗಿ ಜಗಳ ಮಾಡ್ತಾರೆ. ಅದಕ್ಕೆ ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು. ನಮಗೆ ಏನೇ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿರಲಿ, ಏನೇ ಆದ್ರೂ ನಾವೊಂದು 10 ವರ್ಷ ಎಕ್ಸ್ಪೀರಿಯನ್ಸ್ ವ್ಯಕ್ತಿ ಆಗಿದ್ರು ಸರಿ, ಮಾರ್ಕೆಟ್ ಹತ್ರ ನಾವು ಜಗಳ ಆಡಕ್ ಆಗಲ್ಲ. ನಾನು ಯಾವಾಗ್ಲೂ ಟ್ರೈನೀಸ್ ಹತ್ರ ಅದೇ ಹೇಳ್ತೀನಿ, ನೀವು ಮಾರ್ಕೆಟಿಂಗ್ ನೀವು ಯಾರು ಅಂತ ತೋರಿಸ್ಬೇಕು ಅನ್ಕೊಂಡ್ರೆ ಮಾರ್ಕೆಟ್ ಅದ್ಯಾರು ಅಂತ ತೋರ್ಸತ್ತೆ. ನೀವು ಯಾರು ಅಂತ ಮಾರ್ಕೆಟ್ ಹತ್ರ ನೀವು ಹೋಗಿ ಗತ್ತಾಗಿ ಅದು ಯಾರು ಅಂತ ತೋರಿಸ್ಬೇಕು ಅಂತ ಇದ್ರೆ ಮಾರ್ಕೆಟ್ ಬಂದು ಅದ್ಯಾರು ಅಂತ ನಿಮಗೆ ತೋರ್ಸತ್ತೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ, ಮಾರ್ಕೆಟ್ ಅನ್ನೋದು ಒಂದು ಸಮುದ್ರ. ನಮಗೆ ಸ್ವಿಮ್ಮಿಂಗ್ ಗೊತ್ತಿದೆ ಅನ್ನೋ ಕಾರಣಕ್ಕೆ ನಾವು ಸಮುದ್ರ ಪೂರ್ತಿ ಸ್ವಿಮ್ ಮಾಡೋಕ್ಕಾಗತ್ತಾ? ಕಷ್ಟ. ಸ್ವಿಮ್ಮಿಂಗ್ ಪೂಲಲ್ಲಿ ಬೇಕಾದರೂ ನಾವೇನು ಮಾಡ್ಬೋದು, ಈ ಮೂಲೆಯಿಂದ ಆ ಮೂಲೆಗೆ ಈಜ್ಕೊಂಬರ್ಬೋದು. ಬೀಚಿಗೆ ಹೋಗ್ತಿದ್ದೀರಾ ಅಂದರೆ ಎಷ್ಟು ದೂರ ಹೋಗಬೇಕೋ ಅಷ್ಟು ದೂರನೇ ಹೋಗಬೇಕು, ಅದ್ರ ಮೇಲೆ ಏನು ಮಾಡಬಾರ್ದು, ಹೋಗಬಾರ್ದು. ಅದೇ ಥರ ಮಾರ್ಕೆಟಲ್ಲಿ ಹೋಗ್ತೀರಾ ಅಂದರೆ ಅದಕ್ಕೆ ಅಂತ ಒಂದು ಲಿಮಿಟ್ ಇದೆ. ಆ ಲಿಮಿಟ್ನ ದಾಟಿ ಓವರ್ ಕಾನ್ಫಿಡೆನ್ಸ್ ಬಂತು ಅನ್ನೋ ಕಾರಣಕ್ಕೆ ನೀವೇನು ಮಾಡಬಾರ್ದು, ಒಳಗೆ ಹೋಗಬಾರ್ದು. ಒಳಗೆ ಹೋದ್ರೆ ಏನು ಮಾಡುತ್ತೆ, ಅಲೆಗಳು ಏನು ಮಾಡುತ್ತೆ, ನಿಮ್ಮನ್ನು ಎಳ್ಕೊಂಡು ಹೊಟ್ಟೋಗುತ್ತೆ. ಇದೇ ಥರ ನಾವು ತುಂಬಾ ನೋಡಿದೀವಿ. ಏನಂದ್ರೆ ತುಂಬಾ ಒಳಗೆ ಹೊಟ್ಟೋಗ್ತಾರೆ. ಆ ಅಲೆಗಳು ಏನು ಮಾಡುತ್ತೆ, ನೀವೇನು ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ, ಆ ಅಲೆಗಳೇ ಏನು ಮಾಡುತ್ತೆ, ನಿಮ್ಮನ್ನ ಎಳ್ಕೊಂಡು ಹೊಟ್ಟೋಗುತ್ತೆ. ಸೊ ಓವರ್ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ತಪ್ಪಾಗಿರೋ ವಿಷಯ. ಅದನ್ನ ಮಾತ್ರ ಹೇಗಾದ್ರೂ ಕಂಟ್ರೋಲ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ಒಬ್ರು ಒಂದು 10 ವರ್ಷ ಮಾರ್ಕೆಟ್ ಅಲ್ಲಿ ಇದಾರೆ ಅಂದ್ರೆ ಅದು ಸ್ವಲ್ಪ ತಲೆಗೆ ಏರತ್ತೆ ಆ ವಿಷಯ. ನಾನು 10 ವರ್ಷದಿಂದ ಇದ್ದೀನಿ, ನಾನು ಇಷ್ಟು ಪ್ರಾಫಿಟ್ ಮಾಡಿದ್ದೀನಿ ಅಂತ ಅವಾಗ ಅವ್ರಿಗೇನಾಗತ್ತೆ, ತಲೆಗೆ ಏರೋದು ನಿಜ. ಅದು ಯಾರಾದ್ರೂ ಪಕ್ಕದಲ್ಲಿ ಇದ್ದಾರೆ ಅನ್ಕೊಳ್ಳಿ, ಅವ್ರು ಬಂದು ನಾರ್ಮಲ್ ಆಗಿ ಟ್ರೇಡ್ ಮಾಡ್ತಿರ್ತಾರೆ. ಯಾರಾದ್ರೂ ಪಕ್ಕದಲ್ಲಿ ಬಂದ್ರು ಅಂದ್ರೆ ಅವ್ರಿಗೆ ನೀವು ತೋರಿಸ್ಬೇಕು ಅಂತಾನೆ ಏನ್ ಮಾಡ್ತೀವಿ, ತುಂಬಾ ಲಾಟ್ ಹಾಕೋದು, ತುಂಬಾ ಪ್ರಾಫಿಟ್ ತೋರಿಸ್ಬೇಕು ಅಂತ ತುಂಬಾ ಲಾಟ್ ಹಾಕಿ ಲಾಸ್ ಮಾಡ್ಕೊಳ್ಳೋದು. ಈ ತರ ಗತ್ತು ತೋರಿಸ್ಬೇಕು ಅಂತ ತುಂಬಾ ಜನ ಲಾಸ್ ಮಾಡ್ಕೊಂಡಿರೋರೆಲ್ಲ ಇದ್ದಾರೆ. ಆ ತರ ಜಾಗಕ್ಕೆಲ್ಲ ನಾವು ಹೋಗೋದು ಬೇಡ. ಏನು ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಆಗಿ, ಏನು ಅಂದ್ರೆ ನನ್ನಿಂದ ನಾನೇ ಮಾರ್ಕೆಟ್, ಆ ತರ ಒಂದು ಇದಕ್ಕೆ ನೀವು ಹೋಗ್ಲೇಬಾರ್ದು. ಏನು ಅಂದ್ರೆ ಒಂದು 10 ವರ್ಷದಿಂದ ನೀವು ಮಾರ್ಕೆಟಲ್ಲಿ ಇದ್ರೇನೋ, ಮಾರ್ಕೆಟ್ ಅನ್ನೋದು ಒಂದು ಸಮುದ್ರ. ನಾವಿನ್ನೂ ಕಲ್ತ್ಕೊಂತಾನೆ ಇದೀವಿ. ನನ್ನ ಪರ್ಸನಲ್ ಆಗಿ ತಗೊಂಡ್ರು ನಾನಿನ್ನೂ ಕಲ್ತ್ಕೊಂತಾನೆ ಇದ್ದೀನಿ. ಮಾರ್ಕೆಟಲ್ಲಿ ಏನೇನು ಸ್ಟ್ರಾಟಜೀಸ್ ಇದೆ, ಏನೇನು ಮಾಡ್ಬೋದು, ಏನೇನು ಮಾಡಿದ್ರೆ ನಮ್ಮ ಪ್ರಾಫಿಟ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ, ಇನ್ನೂ ನಾವೇನು ಮಾಡ್ತಾ ಇದೀವಿ, ಕಲ್ತ್ಕೊಂತಾನೆ ಇದೀವಿ. ಅದಕ್ಕೆ ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ, ವಿ ಆರ್ ಸ್ಟಿಲ್ ಲರ್ನರ್ಸ್. ನಾವಿನ್ನೂ ಕಲ್ತ್ಕೊತಾ ಇದೀವಿ. ಅದಕ್ಕೆ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಬರಲೇಬಾರ್ದು. ಓವರ್ ಕಾನ್ಫಿಡೆನ್ಸ್ ಇದ್ರೇನೆ ನಾವೇನು ಮಾಡ್ತೀವಿ, ನಮಗೆ ತಾಳ್ಮೆ ಇಲ್ಲದೆ ಹೋಗುತ್ತೆ. ಓವರ್ ಕಾನ್ಫಿಡೆನ್ಸ್ ಇರುವಾಗ ನಮಗೆ ತಾಳ್ಮೆ ಇರಲ್ಲ, ತಕ್ಷಣ ಎಂಟ್ರಿ ಕೊಟ್ಬಿಡ್ತೀವಿ, ಎಲ್ಲಿ ಹೋದ್ರೂ ಎಂಟ್ರಿ ಕೊಟ್ಬಿಡ್ತೀವಿ. ಆ ಥರ ಒಂದು ಹಂತಕ್ಕೆ ಹೋಗೋ ಕಾರಣ ಏನು ಅಂದರೆ ಓವರ್ ಕಾನ್ಫಿಡೆನ್ಸ್. ಇದು ಒಂದು ಸೆಕೆಂಡ್ ವಿಷಯ. ಥರ್ಡ್ ವಿಷಯ ಏನು ಅಂತ ನೋಡಿದ್ರೆ ಪ್ರಾಬಬಿಲಿಟಿ ಗೇಮ್. ಇದೇನು ಅಂದರೆ ಕೆಲವು ಜನ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದೊಂದು ಗೇಮ್ ಥರ ತಗೊಳ್ಳೋಣ. ಇವಾಗ ನಾವು ಟಾಸ್ ಆಟ ಆಡ್ತಾ ಇದೀವಿ ಅನ್ಕೊಳ್ಳಿ, ರಾಜಾ ರಾಣಿ ಟಾಸ್ ಆಡ್ತೀವಿ, ಹೆಡ್ ಆರ್ ಟೈಲ್ಸ್ ಆಟ ಆಡ್ತೀವಿ. ಇವಾಗ ನಾವು ಹಾಕ್ತೀವಿ, ಫಸ್ಟ್ ಟೈಮ್ ಹೆಡ್ ಬರುತ್ತೆ ಅನ್ಕೊಳ್ಳಿ, ಸೆಕೆಂಡ್ ಟೈಮು ಹೆಡ್ ಬರುತ್ತೆ, 3ನೇ ಸತಿನೂ ಹೆಡ್ಡು, 4ನೇ ಸತಿನೂ ಹೆಡ್, 5ನೇ ಸತಿನೂ ಹೆಡ್ಡು. ಇವಾಗ ನಾವು 6ನೇ ಸಲ ಏನು ಯೋಚನೆ ಮಾಡ್ತೀವಿ, ನೀವೇನು ಯೋಚನೆ ಮಾಡ್ತೀರಾ? 5 ಸಲ ಹೆಡ್ ಬಂದಿದೆ, 6ನೇ ಸಲ ಏನು ಯೋಚನೆ ಮಾಡ್ತೀವಿ, 5 ಸಲ ಹೆಡ್ ಬಿದ್ದಿದೆ, ನೆಕ್ಸ್ಟ್ ಟೈಮ್ ಏನು ಮಾಡೋಣ, ಟೈನ್ಸ್ ಬೀಳ್ಬೋದು ಅನ್ನೋ ಥರ ಯೋಚಿಸ್ತೀವಿ. ಆದರೆ ಆ ಥರ ಬೀಳಬೇಕು ಅಂತ ಅವಶ್ಯಕತೆ ಇಲ್ಲ. 5 ಸಲ ಹೆಡ್ ಬಿದ್ಮೇಲೆ 6ನೇ ಸಲ ಟೈಲ್ಸ್ ಬೀಳಬೇಕು ಅಂತ ಅವಶ್ಯಕತೆ ಇಲ್ಲ. 6ನೇ ಸಲಿನೂ ಹೆಡ್ಸ್ ಬೀಳ್ಬೋದು. ಯಾಕೆಂದ್ರೆ ಪ್ರಾಬಬಿಲಿಟಿ ನೋಡಿದ್ರೆ ಅದ್ರದ್ದು 50-50ನೇ. ಒಂದು ಹೆಡ್ಸ್ ಬೀಳಬೇಕು, ಇಲ್ಲಾಂದ್ರೆ ಏನಾಗಬೇಕು, ಟೈಲ್ಸ್ ಬೀಳಬೇಕು. ಅದು ಪ್ರಾಬಬಿಲಿಟಿ ನೋಡಿದ್ರೆ 50-50. ಸೊ 5 ಸತಿ ಬಿದ್ದಿರೋದ್ರಿಂದ 6ನೇ ಸಲ ನಮಗೆ ಟೈಲ್ಸ್ ಬೀಳಬೇಕು ಅಂತ ಅವಶ್ಯಕತೆ ಇಲ್ಲ. ಇದೇನಾಗತ್ತೆ ಅಂದರೆ ಇದು ನಮ್ಮನ್ನ ಸೈಕಲಾಜಿಕಲ್ ಆಗಿ ಅಫೆಕ್ಟ್ ಮಾಡುತ್ತೆ. 5 ಸಲ ಹೆಡ್ಸ್ ಬಂದಿರೋದ್ರಿಂದ 6ನೇ ಸಲಿನೂ ಏನಾಗುತ್ತೆ, ಹೆಡ್ಸ್ ಬರಲ್ಲ, ಟೈಲ್ಸ್ ಬರುತ್ತೆ ಅಂತ ಏನು ಮಾಡ್ತಾರೆ, ಬೆಟ್ ಕಟ್ತಾರೆ. ಇದೇ ಥರ ಮಾರ್ಕೆಟಲ್ಲೂ ತುಂಬ ಜನ ಮಾಡೋದು. ಏನು ಅಂದರೆ ಮಾರ್ಕೆಟು ಒಂದು ಒಳ್ಳೆ ಅಪ್ ಟ್ರೆಂಡಲ್ಲಿ ಹೋಗಿರುತ್ತೆ, ನೋಡಿದ ತಕ್ಷಣ ಅಪ್ ಟ್ರೆಂಡಲ್ಲಿ ಹೋಗಿದ ತಕ್ಷಣ ಮಾರ್ಕೆಟ್ ಖಂಡಿತ ಕೆಳಗೆ ಬರಬೇಕು ಆ ಥರ ಅನ್ಕೊಂಡು ಏನು ಮಾಡ್ತಾರೆ, ಅಯ್ಯೋ ವೆಯ್ಟ್ ಮಾಡಿದ್ರೆ ಇವಾಗ ಹಿಡಿಯೋಕ್ಕಾಗಲ್ಲ, ಪ್ರೈಸ್ ಇವಾಗ ಹೈ ಪ್ರೈಸಲ್ಲಿದೆ, ಬಿಟ್ಬಿಟ್ರೆ ಮಾರ್ಕೆಟ್ ಕೆಳಗೆ ಬಂದ್ಬಿಡುತ್ತೆ. ಅದಕ್ಕೆ ಪೇಷನ್ಸ್ ಇಲ್ಲದೆ ಏನು ಮಾಡ್ತಾರೆ, ಎಂಟ್ರಿ ತೊಗೊಂಡ್ಬಿಡ್ತಾರೆ. ಅದಾದ್ಮೇಲೆ ಅದು ಕೆಳಗೆ ಬರಬೇಕು ಅಂತ ಅವಶ್ಯಕತೆ ಇಲ್ಲ, ಮಾರ್ಕೆಟ್ ಅಪ್ ಟ್ರೆಂಡಲ್ಲಿ ಪೂರ್ತಿ ಮೇಲೆ ಹೋಗ್ತಾ ಇರ್ಬೋದು. ಇವಾಗ್ಲೂ ಅರ್ಥ ಆಯ್ತಾ ಯಾಕೆ ತಾಳ್ಮೆ ಬರ್ತಿಲ್ಲ ಅಂತ? ಯಾಕೆಂದ್ರೆ ಅದನ್ನ ಗೇಮ್ ತರ ತಗೊಂತ ಇದೀವಿ. ಗೇಮ್ ಅಲ್ಲಿ ನೋಡಿದ್ರೆ ನಾವು ಅರ್ಥ ಮಾಡ್ಕೊಬೇಕು ಏನಂದ್ರೆ 2 ವಿಷಯನೇ. ಅದೇ ತರ ಮಾರ್ಕೆಟ್ ಅಲ್ಲೂ ನೋಡೋ ತರನೇ, ಹೆಡ್ಸ್ ಆರ್ ಟೈಲ್ಸ್ ನೋಡೋ ತರನೇ, ಟ್ರೆಂಡ್ ಒಂದು, ಡೌನ್ ಟ್ರೆಂಡ್ ಒಂದು ಮೇಲ್ ಹೋಗ್ಬೇಕು ಇಲ್ಲ ಕೆಳಗೆ ಬರ್ಬೇಕು, ಈಸಿ ಆಗಿರೋ ತರನೇ ಇರುತ್ತೆ. ಇವಾಗ ಹೆಡ್ ಆರ್ ಟೈಲ್ಸ್ ಅಲ್ಲಿ ಹೇಗೆ 50-50 ಪ್ರಾಬಬಿಲಿಟಿ ಇದೆಯೋ ಅದೇ ತರ ಮಾರ್ಕೆಟ್ ಅಲ್ಲಿ ಅಪ್ ಟ್ರೆಂಡ್, ಡೌನ್ ಟ್ರೆಂಡ್. ಇವಾಗ ಒಂದು ವಿಷಯ 5 ಸಲ ಅಪ್ ಟ್ರೆಂಡ್ ಅಲ್ಲಿ ಬರ್ತಾ ಇದೆ ಅಂದ್ರೆ 6ನೇ ಸಲ ಡೌನ್ ಟ್ರೆಂಡ್ ಅಲ್ಲಿ ಬರಬೇಕು ಅಂತ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. 5 ಸಲ ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂದ್ರೆ 6ನೇ ಸಲ ಅಪ್ ಟ್ರೆಂಡ್ ಅಲ್ಲಿ ಬರಲ್ಲ, ಡೌನ್ ಟ್ರೆಂಡ್ ಅಲ್ಲೇ ಬರುತ್ತೆ ಅಂತ ನಮ್ಮಿಂದ ಏನ್ ಮಾಡಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಒಂದು ಮಾರ್ಕೆಟ್ ಚೆನ್ನಾಗಿ ಅಪ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇದ್ರೆ ಅದು ಹೋಗ್ತಾನೆ ಇರುತ್ತೆ. ಅದೇ ತರ ಒಂದು ಸ್ಟಾಕ್ ಇದೆ ಅನ್ಕೊಳ್ಳಿ, ಅದು ಕಂಪನಿ ವೀಕ್ ಆಗಿರ್ಬೋದು, ಡೌನ್ ಟ್ರೆಂಡ್ ಅಲ್ಲಿ ಇರ್ಬೋದು, 5 ವರ್ಷದಲ್ಲಿ ಡೌನ್ ಟ್ರೆಂಡ್ ಅಲ್ಲಿ ಇರ್ಬೋದು, ಆದ್ರೆ 6ನೇ ವರ್ಷದಲ್ಲಿ ಅಪ್ ಟ್ರೆಂಡ್ ಹೋಗ್ಬೇಕು ಅಂತ ಅವಶ್ಯಕತೆ ಇಲ್ಲ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಜನರು, ಇಷ್ಟು ಕೆಳಗೆ ಬಂದಿದ್ಯಾ, ಒಳ್ಳೆ ಕಂಪನಿ ಆಯ್ತಲ್ಲ, ಇಷ್ಟು ಕೆಳಗೆ ಬಂದಿದ್ಯಲ್ಲ,
ನಾವೇನು ಮಾಡೋಣ, ತೊಗೊಂಬಿಡೋಣ. ಪೇಷನ್ಸ್ ಇಲ್ಲದೆ ಏನು ಮಾಡ್ತಾರೆ, ರಿಸರ್ಚ್ ಎಲ್ಲ ಮಾಡಲ್ಲ, ಸುಮ್ಮನೆ ಪ್ರೈಸ್ ಮಾತ್ರ ಬಾರ್ಗೇನ್ ಮಾಡಿಬಿಟ್ಟು ತೊಗೊಂಬಿಡೋದು. ಈ ಥರ ವಿಷಯಗಳು ಕೂಡ ನಮಗೇನು ಅಫೆಕ್ಟ್ ಮಾಡುತ್ತೆ, ನಮ್ಮ ಸೈಕಾಲಜಿನ ಅಫೆಕ್ಟ್ ಮಾಡುತ್ತೆ. ನಾವು ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ ಏನು ಅಂದರೆ, ಯಾವತ್ತು ಈ ಥರ ಯಾವ ಥರ ವಿಷಯಗಳು ಬಂದರೂ ಸೈಕಾಲಜಿ ಅಫೆಕ್ಟ್ ಮಾಡೋ ಥರ ಬಂದ್ರೇನು ನಾವು ಯಾವತ್ತೂ ಅನಲೈಸ್ ಮಾಡಿ ಟ್ರೇಡ್ ತೆಗಿಬೇಕು. ಏನಂದರೆ ಒಳಗೊಂದು ಅನ್ಸಿರುತ್ತೆ. ಕೆಲವು ಜನ ಪೇಷನ್ಸ್ ಯಾವಾಗ ಕಲ್ತ್ಕೊತಾರೆ ಅಂದರೆ ಒಳಗೊಂದು ಅನ್ಸಿರುತ್ತೆ, ನಾನು ಇವತ್ತು ಎದ್ದೆ, ಇವತ್ತು ನನ್ನ ದಿನ ಚೆನ್ನಾಗಿರುತ್ತೆ ಅಂತ ಅನಿಸ್ತು, ಅದೇ ಥರ ಮಾರ್ಕೆಟ್ ಅಪ್ ಆ್ಯಂಡ್ ಹೋಗುತ್ತೆ ಅಂತ ಬೆಳಗ್ಗೆ ಅನ್ನಿಸ್ತು, ಒಳಗೊಂದು ಅನ್ನಿಸ್ತು ಅದಕ್ಕೆ ನಾನು ಬೈ ಮಾಡಿದೆ, ಒಳಗೊಂದು ಅನ್ನಿಸ್ತು ಅದಕ್ಕೆ ನಾನು ಸೆಲ್ ಮಾಡಿದೆ. ಏನು ಅಂದರೆ ನಿಮಗೆ ಒಳಗೆ ಏನಾದ್ರು ಒಂದು ಅನಿಸ್ತು ಅಂದರೆ ಅದು ಒಳಗೆ ಇಟ್ಕೊಳ್ಳಿ, ಆಚೆ ತರಬೇಡಿ. ಒಳಗೊಂದು ಏನಾದರೂ ಅನಿಸುತ್ತೆ ಅಂದರೆ ಅಲ್ಲೇ ಇಟ್ಕೊಳ್ಳಿ, ಒಳಗೆ ಇಟ್ಕೊಳ್ಳಿ, ಆಚೆ ತರಬೇಡಿ. ಮಾರ್ಕೆಟಲ್ಲಿ ಏನೇ ಅನಿಸಿದ್ರು ಅನಲೈಸ್ ಮಾಡಿ ನೋಡಬೇಕು. ಅನಾಲಿಸಿಸ್ ತುಂಬ ಇಂಪಾರ್ಟೆಂಟ್. ಸೈಕಾಲಜಿ ಎಷ್ಟು ಇಂಪಾರ್ಟೆಂಟೋ ಅದೇ ಥರ ನಾಲೆಜು ತುಂಬ ಇಂಪಾರ್ಟೆಂಟ್. ಈ ಎರಡು ವಿಷಯ ಕಂಬೈನ್ ಮಾಡಿದ್ರೆ ಮಾತ್ರ ಮಾರ್ಕೆಟಲ್ಲಿ ಏನು ಮಾಡೋಕ್ಕಾಗತ್ತೆ, ಸಕ್ಸಸ್ ನೋಡೋಕ್ಕಾಗತ್ತೆ. ಸೊ ಈ 3 ವಿಷಯಗಳು ಏನು ಅಂದರೆ ಗ್ರೀಡಿನೆಸ್ ಇರಬಾರ್ದು. ಸೆಕೆಂಡು, ಬಿ ಹಂಬಲ್, ಓವರ್ ಕಾನ್ಫಿಡೆನ್ಸ್ ಬೇಡ. ಮಾರ್ಕೆಟಲ್ಲಿ ಎಷ್ಟೇ ವರ್ಷ ಇದ್ರೇನೋ ಹಂಬಲ್ ಆಗಿರೋದು ಗೊತ್ತಿರಬೇಕು. 3ನೇದು ಇದು ಬಂದು ಪ್ರಾಬಬಿಲಿಟಿ. ಏನಂದರೆ ಒಂದು 5 ಸಲ ಅಪ್ ಟ್ರೆಂಡ್ ಬಂತು ಅಂದರೆ 6ನೇ ಸಲ ಡೌನ್ ಟ್ರೆಂಡ್ ಬರಬೇಕು ಅಂತ ಅವಶ್ಯಕತೆ ಇಲ್ಲ. ಅದೇ ಥರ ಒಳಗೇನು ಅನ್ಸುತ್ತೋ ಅದು ಮನಸ್ಸಲ್ಲೇ ಇಟ್ಕೊಳ್ಳಿ. ಈ ವಿಷಯಗಳನ್ನೆಲ್ಲ ನೀವು ಫಾಲೋ ಮಾಡಿದರೆ ಮಾತ್ರ ನಿಮಗೇನು ಬರುತ್ತೆ ಅಂದರೆ ತಾಳ್ಮೆ ಬರುತ್ತೆ. ಸೊ ಈ ವಿಷಯಗಳನ್ನೆಲ್ಲ ನೀವೇನು ಮಾಡಿ ಮೈಂಡಲ್ಲಿ ಇಟ್ಕೊಂಡು ಟ್ರೇಡ್ ಮಾಡಿ. ನನಗನ್ಸುತ್ತೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿತ್ತು ಅನ್ಸುತ್ತೆ. ಇದೇ ಥರ ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.